ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಮಾಡುವುದಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು ಬಿಗ್ ಅಪ್ಡೇಟ್ ಇದ್ದಿದ್ದು ಅನೌನ್ಸ್ ಆಗಿದೆ. ಬಿಗ್ ನ್ಯೂಸ್ ಅಂತಲೇ ನಾವು ನಮ್ಮ ಸ್ಪರ್ಧಾರ್ಥಿಗಳಿಗೆ ಹೇಳಬೇಕು. ನಾವು ಏನು ಪ್ರಶಿಕ್ಷಣಾರ್ಥಿಗಳಿದ್ದೀವಿ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸೇ ಇದು. ಏನಪ್ಪ ಇದು ಗುಡ್ ನ್ಯೂಸ್ಪ ಅಂತಂದರೆ, ನೇಮಕಾತಿಗಾಗಿ ಹೈಕೋರ್ಟ್ ಇದ್ದಿದ್ದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಗುಡ್ ನ್ಯೂಸ್. ಓಕೆ, 2 ಗುಡ್ ನ್ಯೂಸನ್ನು ಹೇಳ್ತೀನಿ. ಅದರಲ್ಲಿ ಫಸ್ಟ್ ಒನ್ ಈಸ್ ನೇಮಕಾತಿಗೆ ಹೈಕೋರ್ಟ್ ಇದ್ದಿದ್ದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ನಿಮಗೆಲ್ಲ ಗೊತ್ತಿದ್ದಂಥ ಮಾಹಿತಿ, ಒಳ ಮೀಸಲಾತಿಗಾಗಿ ಹೈಕೋರ್ಟ್ನಲ್ಲಿ ಕೆಲವು ಏನಾಗ್ತಾ ಇದ್ವಿ, ಹಲವಾರು ದಿನಗಳಿಂದ ಏನಾಗ್ತಾ ಇತ್ತಪ್ಪ ಅಂತಂದರೆ, ಕೋರ್ಟ್ನಲ್ಲಿ ವಾದ ವಿವಾದ ಎಲ್ಲವೂ ಮಂಡನೆ ಆಗ್ತಾಯಿತ್ತು. ಹೌದಾ, 56% ಮೀಸಲಾತಿಗಾಗಿ ಗೋರ್ಮೆಂಟ್ ಇದ್ದಿದ್ದು ಅನೌನ್ಸ್ ಮಾಡಿತ್ತು. ಬಟ್ ಕೋರ್ಟ್ ಇದ್ದಿದ್ದು ಸ್ಪಷ್ಟವಾಗಿ ಏನು ಹೇಳಿದೆಪ್ಪ ಅಂತಂದರೆ, 50% ಮೀಸಲಾತಿಯನ್ನು ಮುಂದಿಟ್ಕೊಂಡು ನೀವು ಈಗಲೇ ನೇಮಕಾತಿಯನ್ನು ಆರಂಭಿಸಿ ಅಂತ ಹೇಳಿ ಅದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಓಕೆ, ಈಗ ಗೋರ್ಮೆಂಟ್ದವರು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ನಾಗಿದೆ, ಆದಿದೆ ಇದಿದೆ ಅಂತ ಗೋರ್ಮೆಂಟ್ದವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆ ಕಾಲ್ಫಾರ್ಮ್ ಆಗುವುದು ನಿಶ್ಚಿತ, ಗ್ಯಾರಂಟಿ. ಓಕೆ, ಯಾವುದೇ ಸರ್ಕಾರದವರು ಯಾವುದೇ ಒಂದು ಕುಂಟು ನೆಪ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೇಮಕಾತಿಯನ್ನು ಅವರು ಮಾಡಲೇಬೇಕು. ಯಾಕಂದರೆ ಹೈಕೋರ್ಟ್ನವರು ಅವರು ಅದನ್ನೇನು ಮಾಡಿದ್ದಾರೆ, ಅನೌನ್ಸನ್ನು ಮಾಡಿದ್ದಾರೆ. 50% ಏನು ನಿಮ್ಮದು ಹಿಂದಿನ ಏನು 50% ನೇಮಕಾತಿಯ ಏನಿತ್ತು, ಮೀಸಲಾತಿ ಇತ್ತು, ಅದೇ ಮೀಸಲಾತಿಯನ್ನು ನೀವು ಇಟ್ಕೊಂಡು ನೀವೇನು ಮಾಡಿ ನೇಮಕಾತಿಯನ್ನು ಮೊದಲು ಆರಂಭಿಸಿ. ಹೌದಾ, ಮೊದಲು ನೇಮಕಾತಿಯನ್ನು ಆರಂಭಿಸಿ, ಆಮೇಲೆ ಏನು 6%ದ್ದು ಏನು ಇದೆ ಡಿಸ್ಕಷನನ್ನು ನಾವು ಹಂತ ಹಂತವಾಗಿ ಮಾಡೋಣ ಅಂತ ಕೋರ್ಟ್ದವರು ಹೇಳಿದ್ದಾರೆ. ಸೊ ಅದರ ಬೇಸ್ ಇಟ್ಕೊಂಡು ಈಗ ಸರ್ಕಾರದವರು ಕೂಡ ಇದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, 50% ಮೀಸಲಾತಿದ್ದು. ಸೊ ಅದನ್ನು ನಾವು ನೋಡೋದಾದರೆ ಇನ್ನು 15 ದಿನದ ಒಳಗಾಗಿ, ಹೌದಾ, 15 ದಿನದ ಒಳಗಾಗಿ ನೇಮಕಾತಿಯನ್ನು ಪ್ರಾರಂಭಿಸುವಂಥ ಚಾನ್ಸಸ್ಸು ಬಹಳಷ್ಟಿದೆ. ಹೌದಪ್ಪ, ಇಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಮಂತ್ ಏನಾಗ್ತದೆ, ನೇಮಕಾತಿ ಅನೌನ್ಸ್ಮೆಂಟ್ ಆಗೇ ಆಗ್ತದೆ. ಸೊ ದಿಸ್ ಇಸ್ ಗುಡ್ ನ್ಯೂಸ್. ನಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ. ಫೆಬ್ರವರಿದಿದ್ದು ಎಲ್ಲರಿಗೂ ಕಾಲ್ಫಾರ್ಮ್ ಆಗ್ತದೆ. ಫೆಬ್ರವರಿಯಲ್ಲಿ ಯಾವ್ಯಾವ ಇಲಾಖೆಗಳಿಗೆ ಕಾಲ್ಫಾರ್ಮ್ ಆಗ್ತದೆ ಅನ್ನೋದನ್ನು ನಾವು ಕಾದು ನೋಡುವಂಥ ಪ್ರಸಂಗ ಈಗ ಬಂದಿದೆ. ಹೌದಾ, ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವತ್ತು ಅಥವಾ ನಾಳೆ ಒಳಗಾಗಿ C&R ರೂಲ್ ಇದ್ದಿದ್ದು ಬರುವಂಥದ್ದು ಚಾನ್ಸಸ್, C&R ರೂಲ್ ಬರುವಂಥ ಚಾನ್ಸಸ್ ಇದೆ. ಸೊ ಬಿಡುಗಡೆ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಇವತ್ತು ಅಥವಾ ನಾಳೆ, ಹೌದಾ, C&R ರೂಲ್ ಇದ್ದಿದ್ದು ಬಿಡುಗಡೆ ಆಗ್ತದೆ. ಓಕೆ, ಈ C&R ರೂಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ಬೇಸ್ ಇಟ್ಕೊಂಡು ನಾವು ಏನು ಮಾಡ್ತೀವಿ, ಕಾಲ್ಫಾರ್ಮ್ ಇದ್ದಿದ್ದು ಕರೀತಾರೆ. ಸೊ C&R ರೂಲ್ ಬಿಡುಗಡೆ ಆಗ್ತದೆ. ಮೀಸಲಾತಿ ಕ್ಲಾರಿಟಿ ಆಯಿತು. C&R ರೂಲ್ ಬಿಡುಗಡೆ ಆದ ತಕ್ಷಣ ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲರೂ ಅಲರ್ಟ್ ಆಗಿರಿ, ಸ್ಟಡಿ ಮಾಡೋದನ್ನು ಬಿಡಬೇಡಿ, ಸ್ಟಾರ್ಟ್ ಮಾಡಿ. ಓಕೆ, ದಿಸ್ ಈಸ್ ಯಾಕಂದರೆ ನಾವೀಗ ಫೈಟ್ ಬಹಳಷ್ಟು ಮಾಡಬೇಕಾಗ್ತದೆ ನಮ್ಮ ಜಾಬನ್ನು ಸೆಕ್ಯೂರ್ ಮಾಡಲಿಕ್ಕೆ. ಸೊ ಫೈಟ್ ಮಾಡಿ ಇವಾಗಿಂದನೇ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿ. C&R ರೂಲ್ ಬಿಡುಗಡೆ ಆಗೋದನ್ನು ವೇಟ್ ಮಾಡ್ತಾಯಿದ್ವಿ. ಅದು ಬಿಡುಗಡೆ ಆದ ತಕ್ಷಣ ಎಕ್ಸಾಮು ಕಾಲ್ಫಾರ್ಮ್ ಇದ್ದಿದ್ದು ಸ್ಟಾರ್ಟ್ ಆಗ್ತದೆ. ಹೌದಾ, ದಿಸ್ ಈಸ್ ಟು ಅಪ್ಡೇಟ್. ನಿಮಗೆ ಒಂದು ದೊಡ್ಡ ಬದಲಾವಣೆಯನ್ನು ಹೇಳಲಿಕ್ಕೆ ಈ ವಿಡಿಯೋನ ಮಾಡಿದ್ದೆ. ವಿಡಿಯೋ ದಯಮಾಡಿ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು.